ಎಲ್ಲ ನಮ್ಮ ಮಾಧ್ಯಮಿಕರಿಗೆ ನಮಸ್ಕರಿಸುತ್ತಾ, ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡುವ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, ಇದೇ 2025 ಆಗಸ್ಟ್ 1ನೇ ತಾರೀಕಿನಂದು ಪರಿಶಿಷ್ಟ ಜಾತಿಯ 101 ಜಾತಿಗಳ ಒಂದು ಒಳ ಮೀಸಲಾತಿಯ ಜಾತಿ ಸಮೀಕ್ಷೆಯನ್ನು ಸನ್ಮಾನ್ಯ ನ್ಯಾಯಮೂರ್ತಿಗಳಾದ ಎಚ್ ಎನ್ ನಾಗಮೋಹನ್ ದಾಸರವರು ವರದಿಯನ್ನು ಸಲ್ಲಿಸಿ ಸರ್ಕಾರಕ್ಕೆ ಈ ಒಂದು ಹೇಳ್ತಕ್ಕಂಥ ವಿಷಯದಲ್ಲಿ ನಮ್ಮ ಸಮುದಾಯಕ್ಕೆ ಭಾಳಷ್ಟು ಅನ್ಯಾಯ ಆಗಿದೆ. ಹೇಗೆ ಅನ್ಯಾಯ ಆಗಿದೆಯಪ್ಪ ಅಂತಂದ್ರೆ, ಸರ್ಕಾರದಲ್ಲಿ ಸಿಗ್ತಕ್ಕಂಥ ಉದ್ಯೋಗ ಅಲ್ಲಿ ಕೂಡ ನಮಗೆ 5ನೇ ಸ್ಥಾನದಲ್ಲಿ ನಾವಿದ್ದೀವಿ. ಮತ್ತು ಎರಡನೇದಾಗಿ ಯಾವುದೇ ಆಸ್ತಿ ಆಗಿರ್ಬೋದು, ಯಾವುದೇ ಅಂತಸ್ತಾಗಿರ್ಬೋದು, ಸರ್ಕಾರದ ಒಂದು ಭೂ ಒಡೆತನ ಆಗಿರ್ಬೋದು, ಸರ್ಕಾರ ಬ್ಯಾಂಕ್ ಸಾಲಗಳಾಗಿರ್ಬೋದು, ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು, ಎಲ್ಲ ನಾವು ಪರಿಗಣಿಸಿದಾಗ ಇಲ್ಲಿವರೆಗೆ ಪಡೆದಂಥ ನಾವು ಅವಕಾಶಗಳು ಒಂದು 5ನೇ ದರ್ಜೆಯಲ್ಲಿ ನಾವು ಪಡೆದಿದ್ದೇವೆ. ಇತರ ಎಲ್ಲ ಸಮುದಾಯಗಳು ಪ್ರಥಮ ಪಡೆದಿದ್ದಾರೆ, ದ್ವಿತೀಯ ಪಡೆದಿದ್ದಾರೆ, ತೃತೀಯ ಪಡೆದಿದ್ದಾರೆ, 4ನೇ ದರ್ಜೆ ಕೂಡ ಅವ್ರು ಪಡೆದಿದ್ದಾರೆ. ಆದರೆ ನಾವು ಪಡೆದಂಥ ಒಂದು ಸೌಲಭ್ಯ 5ನೇ ದರ್ಜೆಯಲ್ಲಿ. ಈ 5ನೇ ದರ್ಜೆಯಲ್ಲಿ ಪಡೆದರೂ ಕೂಡ ನಮ್ಮ ಸಂಖ್ಯೆ ಏನಿದೆಯಪ್ಪ ಅಂತಂದ್ರೆ ಹೆಚ್ಚಿಗಿದೆ. ಸೌಲಭ್ಯದಿಂದ ಸಂಖ್ಯೆ ಕಡಿಮೆ ಇದ್ದರೂ ಕೂಡ, ಆ ವಂಚಿತರಾಗಿದ್ದರೂ ಕೂಡ ಸಂಖ್ಯಾ ರೂಪದಲ್ಲಿ ತಾವು ಏನು ಸರ್ಕಾರ ಮತ್ತು ವರದಿಯನ್ನು ಹೇಳಿತ್ತು, ಬಹುಸಂಖ್ಯಾತರಿಗೆ ಅವಕಾಶಗಳನ್ನು ಹೆಚ್ಚಿಗೆ ಕೊಡುತ್ತೇವೆ. ಆರ್ಥಿಕವಾಗಿ ಯಾರು ಹಿಂದಿದ್ದಾರೆ ಅವರಿಗೆ ಮುಂದೆ ಬರ್ತಕ್ಕಂಥ ಯೋಜನೆಗೂ ಕೂಡ ಅವರಿಗೆ ನಾವು ಪರಿಗಣಿಸ್ತೀವಿ ಅಂತ ಹೇಳಿದರು. ಆದರೆ ಎಲ್ಲ ರೀತಿಯಲ್ಲಂದರೂ ನಮ್ಮ ಸಮುದಾಯ ಭೂವಿ ಒಡ್ಡರ ಸಮುದಾಯ ವಂಚಿತರಾಗಿರೋದರಿಂದ ಮತ್ತು 11,29,000 ಜನಸಂಖ್ಯೆ ಇರೋದರಿಂದ, ಮತ್ತು ನೀವು AKAD ಅಂತ ಏನು ಗುಂಪುಗಳನ್ನು ಮಾಡಿದಿರಿ, ಅವು ಗುಂಪುಗಳು ಮಾತ್ರ ಜಾತಿಗಳಲ್ಲ. ಜಾತಿ ಸಮೀಕ್ಷೆಯಲ್ಲಿ ಗುಂಪು ಸಮೀಕ್ಷೆ ಅಂತಕ್ಕಂಥದ್ದು ಇದು ಭಾಳ ತಪ್ಪಾಗಿದೆ. ಅದಕ್ಕಾಗಿ ನಾಗಮೋಹನ್ ದಾಸ್ ಅವರು ಯಾಕೆ ನಿರ್ಲಕ್ಷ್ಯ ಮಾಡಿದರು ನಮಗೆ ಗೊತ್ತಾಗಿಲ್ಲ. ಯಾವಾಗ ಅವರು ಎಲ್ಲ ಆಯೋಗಗಳು ಸದಸ್ಯರಾಗಿದ್ದರು, ಅಧ್ಯಕ್ಷರಾಗಿದ್ದರು, ನಾವು ಇಲ್ಲಿವರೆಗೆ ಕೊಟ್ಟಂಥ ವರದಿಗಳು ಬಹಳಷ್ಟು ತೃಪ್ತಿಕರವಾಗಿದ್ದವು. ಆದರೆ ಇದು ನಮಗೆ ಅಸಮಾಧಾನ ಆಗಿದೆ, ಇಲ್ಲಿ ನಮ್ಗೆ ಅನ್ಯಾಯ ಆಗಿದೆ. ಅದಕ್ಕಾಗಿ ನಾವು ಈ ವರದಿಯನ್ನು ಸಾರಾಸಗಟವಾಗಿ ತಳ್ಳಿ ಹಾಕಿ, ಯಾವಾಗ ನೀವು ಅತಿ ಹಿಂದುಳಿದವರು ಅಲ್ಪಸಂಖ್ಯಾತರು ಆದಂಥ ಒಂದು ಅಲೆಮಾರಿ ಜನಾಂಗಕ್ಕೆ ನೀವೇನು 1% ಕೊಟ್ಟಿದ್ದೀರಿ, ಅದರಲ್ಲಿ ನಾವು ನೋಡಬೇಕಾದ್ರೆ 5 ಲಕ್ಷ ಜನಸಂಖ್ಯೆಗೆ ನೀವು 1% ಕೊಟ್ಟಿರಂದ್ರೆ, ನಾವು 11,29,000 ಜನಸಂಖ್ಯೆ ಉಳ್ಳವರಿಗೆ ನೀವು 2.5% ಒಡ್ಡರಿಗೆ ನೀವು ಮೀಸಲಾತಿ ಪ್ರತ್ಯೇಕವಾಗಿ ಕೊಡಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಒಮ್ಮತದಿಂದ ಬೇಡಿಕೆ ಇಡೋದರ ಜೊತೆಗೆ, ತಾವು ಒಂದು ವೇಳೆ ಇದೇ ರೀತಿ ಮೀನಾಮೇಷ ಮಾಡಿದರೆ ನಾವು ಉಗ್ರ ಹೋರಾಟ ಕೂಡ ಮಾಡಲು ಸಿದ್ಧರಿದ್ದೇವೆ. ಮತ್ತು ತಾವು ಈಗ ಮಾಡ್ತಕ್ಕಂಥ ವರದಿ ತಳ್ಳಿ ಹಾಕಬೇಕು. ಈಗ ಜನಸಂಖ್ಯೆ ಆಧಾರದ ಮೇಲೆ ಅಂದಿರಿ ನಮ್ಗೆ ಅನ್ಯಾಯ ಆಗಿದೆ. ಮತ್ತು ಸಂಖ್ಯೆ ಕೂಡ 2011ರ ಜನಗಣತಿ ಇದೆ, ಸಂಖ್ಯೆಗಳು ಅದೇ ಕಾಪಿ ಮಾಡಿದ್ದೀರಿ ವಿನ ನೀವು ಯಾವ ಸಂಖ್ಯೆ ತೊಗೊಂಡ ಜನಗಣತಿ ನೀವು ಪರಿಗಣಿಸಿಲ್ಲ. ಹಾಗಾಗಿ 2026ರಲ್ಲಿ ಏನು ಕೇಂದ್ರ ಸರ್ಕಾರ ಏನು 10 ವರ್ಷಕ್ಕೆ ಮಾಡ್ತಕ್ಕಂಥ 15ನೇ ವರ್ಷದಲ್ಲಿ ಏನು ಮಾಡ್ತಾಯಿದೆ ಗಣತಿ, ಜಾತಿ ಗಣತಿ, ಅದೇ ಒಂದು ಜಾತಿ ಗಣದಲ್ಲಿ ಉದ್ಯೋಗ, ಶಿಕ್ಷಣ ಎಲ್ಲವನ್ನು ಅಲ್ಲಲ್ಲಿ ಅಳವಡಿಸಿ ಬಂತಕ್ಕಂಥ ವರದಿ ಆಧಾರದ ಮೇಲೆ ನಮ್ಮ ಪುನಃ ನೀವೇನು ಮಾಡಬೇಕು, ಮೀಸಲಾತಿ ವರ್ಗೀಕರಣ ಮಾಡಿ ನಮಗೆ ಸೌಲಭ್ಯ ಕೊಡಬೇಕಂತ ತಿಳ್ಕೊಂಡು ಸರ್ಕಾರಕ್ಕೆ ನಮಗೆ ಒತ್ತಾಯ ಇದೆ. ತಮ್ಮ ಹೆಸರು? ತಿಪ್ಪಣ್ಣ ಒಡೆಯರಾಜ್, ಕಲ್ಯಾಣ ಕರ್ನಾಟಕ ಭೂವಿ ಸಮಾಜದ ಅಧ್ಯಕ್ಷರು.